ವಿಜಯಾನಂದ ಶಾಸ್ತ್ರಿಗಳು ಇವತ್ತು ನಿಲ್ಲುವಂಥ ಪುರಾಣವನ್ನು ಮುಂದೆ ತೊಗೊಂಡು ಹೋಗ್ತಾರೆ. ಅದಕ್ಕೆ ಪುರಾಣ ವಿಜಯ ಆಯಿತು ಅಂತ ನಮಗೆ ಹೇಳೋ ಮುಖಾಂತರವಾಗಿ ಇದಕ್ಕೆ ಸಂಗೀತ ಸಾಥಾಗಿ ನಮ್ಮ ಅಲಿ ಸಾಬ್ ಅವರು ಭಾಳ ಒಂದು ಅರ್ಜುನೂ ವಯಸ್ಸಾಗ್ಯದ, ಅವ್ರ ಹಾಡಿಗೂ ವಯಸ್ಸಾಗ್ಯದ ಅಂತ ಹಾಡು ಯಾರು ಹಾಡೋವಲ್ಲ ಈಗ ಅಂಥ ಅಲಿ ಸಾಬ್ ಭಾಳ ಸುಂದರವಾಗಿರೋಂಥ ತತ್ವಪದಗಳನ್ನು ಕೊಟ್ಟರು. ಅದೇ ರೀತಿ ನಮ್ಮ ಹಾರ್ಮೋನಿಯಂ ಶಿಕ್ಷಕ ರೋಹಿತ್ ಅವರು ಒಳ್ಳೆಯ ತಬಲಾ ಸಾತು, ಮೂವರು ಪಂಡಿತರು ಶಾಸ್ತ್ರಿಗಳು ಸಂಗೀತಕಾರರು ಸೇರಿಕೊಂಡು ಹೊನ್ನಹಳ್ಳಿಯನ್ನು ಮತ್ತೆ ನಿಮಗೆ ಚೇತರಿಕೆ ಕೊಡುವಂತೆ ಆಗಮಿಸಿದ್ದಾರೆ. ಹದಿನೆಂಟು ಅಧ್ಯಾಯದ ಚಿದಾನಂದ ಅವಧೂತ ವಿರಚಿಸಿರುವಂಥ ಶ್ರೀದೇವಿ ಮಹಾತ್ಮೆಯನ್ನು ನೀವು 9ನೇ ವರ್ಷದಲ್ಲಿ ಕೇಳ್ತಾ ಇದ್ದೀರಿ. ಪೀಠಿಕಾಧ್ಯಾಯದಲ್ಲಿ ಪದದ ಅರ್ಥ ಪಲ್ಲವಿಯಲ್ಲಿ ಅನ್ನುವಂತೆ ಪೀಠಿಕಾಧ್ಯಾಯದಲ್ಲಿ ಚಿದಾನಂದ ಅವಧೂತರು ಸುಂದರವಾಗಿರುವಂಥ ವಿಚಾರಗಳನ್ನು ಕೊಟ್ಟಿದ್ದಾರೆ. 18 ಅಧ್ಯಾಯಗಳಲ್ಲಿ 3 ತತ್ವಗಳನ್ನು ಚಿದಾನಂದರು ತುಂಬಿದ್ದಾರೆ. ಅದರಲ್ಲಿ ಸತ್ವ ರಜ ತಮ ಗುಣಗಳಂತ ಇರ್ತವೆ. 18 ಅಧ್ಯಾಯವನ್ನು 3 ಭಾಗ ಮಾಡಿದರೆ ಎಷ್ಟಾಗ್ತದೆ? 6 ಮೂರಲೆ ಎಷ್ಟು ಮುಗಿ ಬರ್ತದೆ? ಎಷ್ಟೇ ಕ್ಲಾಸ್ ನೀವು? 6 ಮೂರಲೆ ಎಷ್ಟು? 10. ಹಾಂ, 6 ಮೂರಲೆ 12. 6 ಇರಲಿ ಚೆನ್ನಾಗಿದೆ. ನೀನು 6 ಮೂರಲೆ ನಿಮ್ಮ ಹುಡುಗರು ಎದಕ್ಕೆ ಕಳ್ಸಾಕತ್ತೀರಿ? ಶಾಲೆ ಕಾನ್ವೆಂಟಿಗೆ ಕಳ್ಸಾಕತ್ತೀರಿ ಇಲ್ಲ ಹುಬ್ಳಿ ಕಳ್ಸಾಕತ್ತೀರಿ? 6 ಮೂರಲೆ ಎಷ್ಟು? 14 ಅಂದ್ನಲ್ಲ. ನಾವು ಆಗಲೇ 6 2 30 ಅಂತೆ, ಈ 18 ಅಂತೇಳಿ ಯಾವ್ದು ಸರಿ? ಇಬ್ಬರಾಗಿ ನೀನು ಸರಿನಾ ನೀನು ಸರಿನಾ? 36 ಅಂತೆ, ಅವ್ರು 18 ಅಂದ್ರಲ್ಲ. ಮತ್ತೆ 3 ಭಾಗ 18 ಅಧ್ಯಾಯದಲ್ಲಿ 3 ಭಾಗ ಮಾಡೋದು. ಒಬ್ಬರಿಗೆ 6 ಭಾಗ, ಇನ್ನೊಬ್ಬರಿಗೆ 6 ಭಾಗ, ಮತ್ತೊಬ್ಬರಿಗೆ 6 ಭಾಗ. ಈ 6 ಭಾಗಗಳನ್ನು ಇಲ್ಲಿ ಚಿದಾನಂದ ಅವಧೂತರು ಬಿಡಿಸಿದ್ದಾರೆ. ಮನುಷ್ಯನಿಗೆ 3 ಗುಣಗಳಿರ್ತವೆ. ಆ ಕಪ್ಪಿ ತೊಗೊಂಡು ಆ ಹುಡುಗ ಕಿಶದ ಹಾಕಿದ್ರು. ಏ ಮೊಬೈಲ್ ಒಂದು ಬಿಡೋ ಅದು ಕೈ ಮಾಡಿ